ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಪಾರಂಪರಿಕ ಮೈಸೂರು ಪಾಕ್ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಇವತ್ತು ಮೈಸೂರು ಪಾಕ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ 1 ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಬೌಲು ನೀರು ತೊಗೊಂಡಿದ್ದೀನಿ, 1.5 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 1 ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ರೀಫೈಂಡ್ ಆಯಿಲ್ ತೊಗೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಎಲ್ಲದೂ ಒಂದೇ ಕಪ್ ಅಳತೆನಲ್ಲಿ ತೊಗೊಂಡಿರೋದು. ಈಗ ನಾವು ಮೊದಲಿಗೆ ಒಂದು ತಟ್ಟೆ ಅಥವಾ ಟ್ರೇಗೆ, ಡೀಪಾಗಿರೋವಂಥ ತಟ್ಟೆ ಅಥವಾ ಟ್ರೇಗೆ ನಾವು ತುಪ್ಪನ ಸವರ್ಕೋಬೇಕು. ಇದು ಫಸ್ಟ್ ಸ್ಟೆಪ್ಪು. ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು. ಈಗ ನಾವು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಬಿಸಿ ಮಾಡ್ಕೋಬೇಕು. ಇಲ್ಲಿ ತುಪ್ಪ ಗಟ್ಟಿಯಾಗಿದೆ, ಸೊ ಇದ್ರ ಜೊತೆ ನಾನು ರೀಫೈಂಡ್ ಆಯಿಲ್ನ ಕೂಡ ಸೇರಿಸಿ ಒಂದು ಸಾಸ್ ಪ್ಯಾನ್, ಹಿಡಿ ಇರೋವಂಥ ಪ್ಯಾನ್ ಇರುತ್ತಲ್ಲ, ಸಾಸ್ ಪ್ಯಾನು ಅಥವಾ ಇಡಿಕೆ ಅಂತೀವಲ್ಲ, ಅದಕ್ಕೆ ತುಪ್ಪ ಮತ್ತು ಎಣ್ಣೆ ಸೇರಿಸಿ ಬಿಸಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಇಲ್ಲಿ ಹಿಟ್ಟನ್ನು ಜರಡಿ ಇಟ್ಕೊಳ್ಳೋಣ. ಆದಷ್ಟು ಫ್ರೆಶ್ ಆಗಿರೋವಂಥ ಕಡಲೆಬೇಳೆ ಹಿಟ್ಟು, ಅಂದರೆ ನಾವು ಬಜ್ಜಿ ಬೋಂಡ ಮಾಡೋವಂಥ ಹಿಟ್ಟನ್ನು ನಾವು ಇಲ್ಲಿ ಜರಡಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಜರಡಿ ಇಟ್ಕೊಂಡ್ರೆ ಗಂಟುಗಳೆಲ್ಲೂ ಆಗೋದಿಲ್ಲ. ಜರಡಿ ಇಟ್ಕೊಂಡಿರೋವಂಥ ಕಡಲೆ ಹಿಟ್ಟನ್ನು ನಾನಿಲ್ಲಿ ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾನು ಒಂದು ಬೌಲಲ್ಲಿ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಕರಗಿರೋ ಅಂಥ ತುಪ್ಪ ಮತ್ತು ಎಣ್ಣೆ ಏನಿರುತ್ತಲ್ಲ ಅದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 4 ಸೌಟಷ್ಟು ಎಣ್ಣೆ ಮತ್ತು ತುಪ್ಪದ ಮಿಕ್ಸ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾವು ಸಕ್ಕರೆ ಪಾಕಕ್ಕೊಳಗೆ ಹಾಕಬೇಕಾದ್ರೆ ಗಂಟಾಗಬಾರ್ದು. ಅದಕ್ಕೆ ನಾನು ಇಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಲೆಂಡರಲ್ಲಿ ಅಥವಾ ವಿಸ್ಕರಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಗಂಟುಗಳು ಆಗೋದಿಲ್ಲ. ಅದಕ್ಕೆ ನಾನಿಲ್ಲಿ ಬೀಟರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ವಿಸ್ಕ್ ಮಾಡ್ಕೊಳ್ತೀನಿ. ಆವಾಗ ಇಲ್ಲಿ ಎಲ್ಲೂ ಗಂಟು ಇರೋದಿಲ್ಲ. ಮಿಕ್ಸ್ಚರು ಕರೆಕ್ಟಾಗಿ ಬರುತ್ತೆ. ಈ ಕಡಲೆ ಹಿಟ್ಟು ಮತ್ತು ತುಪ್ಪ ಎಣ್ಣೆ ಹಾಕಿರೋವಂಥ ಮಿಕ್ಸ್ಚರು ರೆಡಿ ಇದೆ ನೋಡಿ. ಈ ಥರ ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಈಗ ದಪ್ಪ ತಳ ಪಾತ್ರೆ ಅಥವಾ ಬಾಣಲಿ ಅಥವಾ ನಾನ್ ಸ್ಟಿಕ್ ಕಡಾಯಿ ಏನು ಬರುತ್ತಲ್ಲ ಅದನ್ನ ಇಟ್ಕೊಂಡು ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಇವಾಗ 1.5 ಬೌಲಷ್ಟು ಸಕ್ಕರೆ ಹಾಕಿ, ಅರ್ಧ ಬೌಲಷ್ಟು ನೀರನ್ನು ಹಾಕಿ ಸಕ್ಕರೆ ಕರಗಿಸೋದಕ್ಕೆ ಇಟ್ಕೊಳ್ಳೋಣ. ಈಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀವಿ. ಈಗ ಉರಿನ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ನಾನು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ಸಕ್ಕರೆ ಕರಗಿಸ್ಕೋಬೇಕು ನಾವೀಗ. ಸಕ್ಕರೆ ಕರಗೋ ಟೈಮಲ್ಲಿ ನಾವು ಎಣ್ಣೆ ಮತ್ತು ತುಪ್ಪನ ನಾವು ಲೈಟಾಗಿ ಕಾಯೋದಕ್ಕೆ ಇಟ್ಕೊಳ್ಳೋಣ. ಅದು ಬಿಸಿಯಾಗಿರ್ಬೇಕು. ಅದಕ್ಕೋಸ್ಕರ ಇಲ್ಲಿ ಸಕ್ಕರೆ ಚೆನ್ನಾಗಿ ಕರಗೋ ತನಕ ಕೈ ಆಡಬೇಕು. ಸಕ್ಕರೆ ಪೂರ್ತಿ ಕರಗಿದ ಮೇಲೆ ನಾವು ಒಂದೆಳೆ ಪಾಕ ಬಂದಿದೆ ಅಂತ ಚೆಕ್ ಮಾಡಬೇಕು. ನೋಡಿ, ಫಸ್ಟ್ ಟೈಮಿಗೆ ಚೆಕ್ ಮಾಡ್ತಾ ಇದ್ದೀನಿ, ಬಂದಿದೆ. ಆದರೆ ಇಲ್ಲಿ ಕಟ್ ಆಗ್ತಾ ಇದೆ. ದಾರ ಥರ ಹಿಂಗೆ ಒಂದೇ ಸತಿ ಬರಬೇಕು, ಕಟ್ ಆಗಬಾರ್ದು. ಸೊ ಇನ್ನೊಂದು ಸ್ವಲ್ಪ ಮಾಡಿಬಿಟ್ಟು ನೋಡೋಣ, ಮತ್ತೆ ಕೈ ಆಡೋಣ. ಇದಿಷ್ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾ ಹೋಗಬೇಕು. ನೋಡಿ, ಈಗ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡ್ತಾ ಇದ್ದೀನಿ ಪಾಕನ. ನೋಡಿ, ಈಗ ಒಂದೇಳೆ ಪಾಕ ಬರ್ತಾ ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ಹಿಂಗೆ ಬರಬೇಕು, ಕಟ್ ಆಗಬಾರ್ದು. ಒಂದೇಳೆ ಪೂರ್ತಿ ನಿಮಗೆ ಗೊತ್ತಾಗುತ್ತೆ, ದಾರದ ಥರ ಹಿಂಗೆ ಬರುತ್ತೆ. ಅಲ್ಲಿಗೆ ಪಾಕ ರೆಡಿ ಇದೆ. ಈಗ ಉರಿನ ಕಡಿಮೆ ಮಾಡಿಕೊಂಡು ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ನಾನಿಲ್ಲಿ ನಾವು ಕಡಲೆ ಹಿಟ್ಟಿಂದು ಮತ್ತು ಎಣ್ಣೆ ತುಪ್ಪ ಅದು ಮಿಕ್ಸ್ ಮಾಡಿಟ್ಕೊಂಡಿದ್ದಲ್ಲ ಮಿಶ್ರಣ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಕೈ ಆಡ್ತಾ ಇದ್ದೀನಿ. ಎಡಗೈನಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲೂ ಬಿಡ್ದಲೆ ಅಷ್ಟನ್ನು ಹಾಕ್ಕೊಂಡು ಈ ಕಡೆ ನಾವು ಕೈ ಆಡೋದಕ್ಕೆ ನಾವು ಉದ್ದನೇ ಸ್ಪ್ಯಾಚುಲ ಇಟ್ಕೋಬೇಕು. ಅಂದರೆ ಇಷ್ಟು ಉದ್ದಕ್ಕಿರೋ ಅಂಥ ನಾವು ಮೊಚ್ಚಕೈ ಏನಾದರೂ ಇರುತ್ತಲ್ಲ, ಆದಷ್ಟು ಉದ್ದ ಇರೋ ಅಂಥ ಸೌಟ್ ಅಥವಾ ಈ ಥರ ಕೈ ಆಡೋದಕ್ಕೆ ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅಂಥದ್ದು ತೊಗೋಬೇಕು. ಸ್ವಲ್ಪ ದೊಡ್ಡದಿದ್ದರೆ ನಿಮಗೆ ಇದು ಸಿಡಿಯೋದಿಲ್ಲ, ಯಾಕೆಂದರೆ ಇದು ಬಿಸಿ ಇರುತ್ತಲ್ವ, ಸಿಡಿಯುತ್ತೆ. ಈಗ ಗುಳ್ಳೆಗಳು ಬರೋಕ್ಕೆ ಶುರುವಾಗುತ್ತೆ. ಆವಾಗ ನಾವು ಎಣ್ಣೆನ ಸೇರಿಸ್ಕೋಬೇಕು. ಹಿಟ್ಟು ಕಲರು ಚೇಂಜ್ ಆಗಿರುತ್ತೆ, ಆಮೇಲೆ ಗುಳ್ಳೆನೂ ಸ್ಟಾರ್ಟ್ ಆಗುತ್ತೆ. ಆವಾಗ ಹಿಟ್ಟಿಗೆ ನಾವು ಬಿಸಿಯಾಗಿರುವಂಥ ಎಣ್ಣೆ ತುಪ್ಪ ಮಿಶ್ರಣನ ಇದಕ್ಕೆ 1 ಸೌಟು ಹಾಕ್ಕೊಂಡು ಕೈ ಬಿಡದಲ್ಲೇ ಚೆನ್ನಾಗಿ ಕೈ ಆಡ್ತಾನೇ ಇರಬೇಕು. ಲೋ ಫ್ಲೇಮಲ್ಲೇ ಮಾಡ್ತಾ ಇರಬೇಕು. ಕೈ ಆಡ್ತಾ ಯಾವಾಗ ಎಣ್ಣೆ ಎಲ್ಲ ಪೂರ್ತಿ ಈ ಹಿಟ್ಟು ಪೂರ್ತಿ ಹೀರ್ಕೊಳ್ಳುತ್ತೋ, ಹಿಟ್ಟು ತುಪ್ಪನ ಕಂಪ್ಲೀಟಾಗಿ ಹೀರ್ಕೊಳ್ಳುತ್ತೋ, ಅಬ್ಸರ್ವ್ ಮಾಡ್ಕೊಳ್ಳುತ್ತೋ, ನೆಕ್ಸ್ಟ್ ಇನ್ನೊಂದು ಸೌಟು ತುಪ್ಪನ, ಅಂದರೆ ಬಿಸಿ ಇರೋವಂಥ ತುಪ್ಪನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಪ್ರತಿ ಸಾರಿನೂ ಹಿಟ್ಟು ಎಲ್ಲ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಪ್ಪನ. ಆವಾಗ ಮಾಡ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಸೌಟನ್ನ ಹಾಕ್ಕೋಬೇಕು. ಈ ಥರ ಹಿಟ್ಟು ಎಲ್ಲಿವರೆಗೂ ತುಪ್ಪ ಎಳ್ಕೊಳ್ಳುತ್ತೋ, ಅಬ್ಸರ್ವ್ ಮಾಡ್ಕೊಳ್ಳುತ್ತೋ, ಅಲ್ಲಿವರೆಗೂ ನಾವು ಬಿಸಿಯಾಗಿರುವಂಥ ತುಪ್ಪನ ಪಕ್ಕದಲ್ಲೇ ಇಟ್ಕೊಂಡಿರಬೇಕು. ಅದನ್ನು ಒಂದು ಸೌಟಿನ ಸಹಾಯದಿಂದ ಹಾಕ್ಕೊಳ್ತಾ ಬರಬೇಕು. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈ ಬಿಡದಲ್ಲೇ ಕೈ ಆಡ್ತಾನೇ ಇರಬೇಕು. ನೋಡಿ, ಈ ಥರ ಗುಳ್ಳೆಗಳು ಬರೋಕ್ಕೆ ಶುರು ಆಗ್ತಾ ಇದೆ, ಗೂಡು ಥರ. ಇದೇ ನಮ್ಮ ಇಂಡಿಕೇಷನ್ನು ಮೈಸೂರು ಪಾಕಿನ
ಹಾಕ್ತಾ ಇರೋವಂಥ ಇಂಡಿಕೇಷನ್ ಇದು. ಹಾಕ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೂ ಹಾಕ್ತಾ ಇರಬೇಕು ಈ ಬಿಸಿ ತುಪ್ಪನ ಅಂತಂದರೆ ಸೈಡಲ್ಲಿ ಬಿಡೋಕ್ಕೆ ಶುರುವಾಗುತ್ತೆ ಮತ್ತು ಇಲ್ಲಿ ಫ್ರೋತ್ ಬರೋಕ್ಕೆ ಶುರುವಾಗುತ್ತೆ, ಅಂದರೆ ಬುರ್ಗು ಬರೋಕ್ಕೆ ಶುರುವಾಗುತ್ತೆ. ಆವಾಗ ಮೈಸೂರು ಪಾಕ ಹದ ಬರ್ತಾ ಇದೆ ಅಂತ ನೋಡಿ. ಈಗ ಸೈಡಲ್ಲೆಲ್ಲ ತುಪ್ಪ ಬಿಡೋಕ್ಕೆ ಶುರುವಾಗ್ತಾ ಇದೆ ಪ್ಯಾನಲ್ಲಿ. ಅಲ್ಲಿವರೆಗೂ ಸ್ವಲ್ಪ ಹಾಕ್ತಾನೆ ಇರಬೇಕು. ಇದಿಷ್ಟು ಕಡಿಮೆ ಊರಿನಲ್ಲೇ ಮಾಡ್ತಾ ಇರಬೇಕು. ಎಡಗೈನಲ್ಲಿ ನಾನು ಕೈಯಾಡ್ತಾ ಪಕ್ಕದಲ್ಲಿ ಈ ಕಡೆ ತುಪ್ಪನ ಹಾಕ್ಕೊಳ್ತಾ ಇದ್ದೆ. ಅಲ್ಲಿಗೆ ಅದು ಮುಗೀತು. ಬುರ್ಗು ಬರೋಕ್ಕೆ ಶುರುವಾಯಿತು ಅಂದಮೇಲೆ ಸೈಡಲ್ಲೆಲ್ಲ ತುಪ್ಪ ಬಿಡ್ತು ಅಂತಂದ ತಕ್ಷಣ ನಾವು ಸ್ಟವ್ನ ಆಫ್ ಮಾಡಿ ಇಮ್ಮಿಡಿಯೇಟಾಗಿ ಕೈಯಾಡ್ತಾ ತುಪ್ಪ ಸರಿಯಿರೋ ತಟ್ಟೆಗೆ ನಾವು ಹಾಕ್ಬಿಡ್ಬೇಕು. ಅಂದರೆ ಇಮ್ಮಿಡಿಯೇಟಾಗಿ ಹಾಕಬೇಕು. ತುಂಬ ಲೇಟ್ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಡುತ್ತದು, ಅಂದರೆ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಸೊ ಲೇಟ್ ಮಾಡ್ದಲೇ ಬೇಗನೆ ತಟ್ಟೆಗೆ ಹಾಕಿ ಇಮ್ಮಿಡಿಯೇಟಾಗಿ ಜಾಸ್ತಿ ಎಲ್ಲೂ ಅದನ್ನು ಪ್ರೆಸ್ ಮಾಡಬಾರ್ದು. ಈಗ ನಾವು ಹಾಕಿದ್ಮೇಲೆ ಒಂದು 5-10 ನಿಮಿಷ ಬಿಟ್ಟು ತಕ್ಷಣವೇ ನಾವು ಚಾಕುನಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಪೀಸಸ್ನ, ಅಂದರೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆರಿದ್ಮೇಲೆ ತುಂಬ ಆರಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ, ಮಾಡೋಕ್ಕೆ ಬರಲ್ಲ. ಈಗ 20 ನಿಮಿಷ ಆದಮೇಲೆ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಪೀಸಸ್ನ ತೆಗಿತಾ ಇದ್ದೀನಿ. ನೋಡಿ ಈ ಥರ ಬಂತು. ನೋಡಿ ಈಗ ಮೃದುವಾಗಿರೋಂಥ, ಅಂದರೆ ಲೈಟಾಗಿ ಗರಿಗರಿಯಾಗಿರೋಂಥ ಮೈಸೂರು ಪಾಕು ರೆಡಿಯಾಗಿದೆ. ಪಾರಂಪರಿಕವಾಗಿ ಮೈಸೂರು ಪಾಕು ಹೀಗೆ ಮಾಡ್ತಾಯಿದ್ದು. ಮೈಸೂರು ಪಾಕಿನಲ್ಲಿ ಎಷ್ಟೊಂದು ವೆರೈಟಿ ಇದೆ ಇವಾಗ. ಅಂದರೆ ಸ್ಪೆಷಲ್ ಮೈಸೂರು ಪಾಕ್ ಅಂತ ಫುಲ್ ಬರೀ ತುಪ್ಪದಲ್ಲೇ ಮಾಡೋ ಅಂಥದ್ದು, ಅದು ತುಂಬ ಸಾಫ್ಟಾಗಿ ಬರುತ್ತೆ. ಮುಂಚೆ ಎಲ್ಲ ಮಾಡ್ತಾ ಇದ್ದಿದ್ದು ಪಾರಂಪರವಾಗಿ, ಅಂದರೆ ಟ್ರೆಡಿಷ್ನಲ್ ಮೈಸೂರು ಪಾಕ್ ಅಂದರೆ ಈ ಥರ ಹೀಗೆ ಒಳಗಡೆ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಸ್ವಲ್ಪ ಲೈಟಾಗಿ ಗರಿಗರಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಮುಂಚೆ ಎಲ್ಲ ಮನೆಯಲ್ಲಿ ಮಾಡ್ತಾ ಇದ್ದಿದ್ದು ಮತ್ತು ಪಾರಂಪರಿಕವಾಗಿ ಅಜ್ಜಿಯಂದ್ರೆಲ್ಲ ಮಾಡ್ತಾ ಇದ್ದಿದ್ದು ಮೈಸೂರು ಪಾಕ್ ಇದನ್ನು ತುಂಬ ರುಚಿಯಾಗಿರುತ್ತೆ. ನೋಡಿ ಪೀಸು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಇದೆ, ಮೇಲ್ಗಡೆ ಗರಿಗರಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಇದೇ ಅಳತೆನಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟೆಪ್ಸ್ ಮಾತ್ರ ಹೀಗೆ ಹೇಳಿದ್ದೀನಲ್ಲ ಅದೇ ಥರನೇ ಫಾಲೋ ಮಾಡಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇದು ಹೋಗ್ಬಿಡುತ್ತೆ. ನೋಡಿ ಈಗ ಗುಡ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು. ಕಲರ್ ಇನ್ನೂ ಬೇಕಂದರೆ ನೀವು ಅರಿಶಿನ ಸೇರಿಸ್ಕೋಬೋದು ಹಿಟ್ಟಿಗೆ. ನಾನಿಲ್ಲ ಅರಿಶಿನ ಸೇರಿಸಿಲ್ಲ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಮುರಿದ್ರೆ ಒಳಗಡೆ ಎಲ್ಲ ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾಕೆಂದರೆ ನಾವು ಬಿಸಿ ತುಪ್ಪನ ಹಾಕಿದ್ವಲ್ಲ ಹಿಟ್ಟಿಗೆ, ಹಾಗಾಗಿ ಗೂಡಾಗಿ ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಅಂತೂ ತುಂಬ ಚೆನ್ನಾಗಿ ಕರಗುತ್ತೆ, ಅಷ್ಟು ಚೆನ್ನಾಗಾಗಿದೆ ಇದು. ನೋಡಿ ಪೀಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.